ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ನೀರಿಲ್ಲದೆ ಪರದಾಡಲಾಗ್ತಾ ಇತ್ತು. ಪವರ್ ಟಿವಿ ವಿಸ್ತೃತ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಗೂ ಕೂಡ ಬೋರ್ವೆಲ್ ರಿಪೇರಿ ಮಾಡಿಸಿದ್ದಾರೆ ಅಧಿಕಾರಿಗಳಿಗೆ ಚೀಮಾರಿ ಹಾಕುವವರೆಗೂ ಅವರವರ ಕೆಲಸನ ಮಾಡಲ್ಲ. ಪವರ್ ಟಿವಿಯ ವಿಸ್ತೃತ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೋರ್ವೆಲ್ ರಿಪೇರಿ ಮಾಡಿಸಿದ್ದಾರೆ. ಸರ್ಕಾರಿ ಶಾಲೆಯ ಬೋರ್ವೆಲ್ನಲ್ಲಿ ಸದ್ಯ ನೀರು ಬಂದಿದೆ. ಸಂಪಂಗಿ ರಾಮನಗರದಲ್ಲಿರುವಂತಹ ಪ್ರಾಥಮಿಕ ಶಾಲೆ ಇದು. ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆ. ನೀರಿಲ್ಲದೆ ಪರದಾಡ್ತಾ ಇದ್ರು. ಅಲ್ಲಿ ತಟ್ಟೆ ತೊಳೆಯೋದಕ್ಕೆ, ಶೌಚಾಲಯಕ್ಕೂ ಕೂಡ ನೀರಿರಲಿಲ್ಲ. ಸಮಸ್ಯೆ ಬಗೆಹರಿಸಿದೆ ಪವರ್ ಟಿವಿ. ಇದಕ್ಕೆ ಶಿಕ್ಷಕರು ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂಡ್ ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿಯ ಕೆಲಸ ಕೂಡ ಹೌದು. ಶಿಕ್ಷಣ ಸಚಿವರು ಏನ್ ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳು ಸದ್ಯ ಬೋರ್ವೆಲ್ ರಿಪೇರಿ ಮಾಡಿಸಿದ್ದಾರೆ. ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿ ಬೇಸಿಕ್ ವ್ಯವಸ್ಥೆ ಕೂಡ ಮಾಡಿರಲ್ಲ. ಇವರು ಏನು ಕ್ವಾಲಿಟಿ ಎಜುಕೇಶನ್ ನೀಡ್ತಾ ಇದ್ದಾರೋ ಸರ್ಕಾರಿ ಶಾಲೆಗಳಲ್ಲಿ, ದೇವರಿಗೆ ಪ್ರೀತಿ, ಆ ಮಕ್ಕಳ ಭವಿಷ್ಯ ದೇವರೇ ಕಾಪಾಡಬೇಕು. ಆಕ್ಚುಲಿ ನಾವು ಸುಮಾರು ಸಾರಿ ಹೇಳ್ತಾ ಇದ್ವಿ ಅಲ್ಲಿ ಬಟ್ಟೆ ಒಣಗಾಕಬೇಡಿ, ಕಸ ಹಾಕಬೇಡಿ ಅಂತ. ಬಟ್ ನಾವು ಎದುರಿಗೆ ನಿಂತಾಗ ಯಾರೂ ಹಾಕ್ತಾ ಇರಲಿಲ್ಲ. ನಾವು ಒಳಗಡೆ ಇದ್ದಾಗ ಅಲ್ಲೆಲ್ಲ ಕಸಗಳು ಹಾಕೋದು. ಮತ್ತು ನಾವು ಸಂಜೆ 5:30, 6 ಗಂಟೆಗೆ ಹೋದ್ಮೇಲೆ ಕಸದ ರಾಶಿ ಬಂದೇ ಇರ್ತಿತ್ತು. ಬೆಳಿಗ್ಗೆ ಬಂದ ತಕ್ಷಣ ಹಾಗೆ ಇರ್ತಿತ್ತು. ನೀವು ಅದನ್ನು ಗಮನಿಸಿ ನೋಡಿದ್ದು ತುಂಬ ಒಳ್ಳೆಯದಾಯಿತು. ಬಟ್ ನಾವು ಮೊದಲು ಒಂದು ಸಾರಿ CCTV ಅಲ್ಲಿ ಹಾಕ್ಸಿದ್ವಿ, CC ಕ್ಯಾಮ್ರಾ. ಯಾರೋ ಅದನ್ನು ಕದ್ಕೊಂಡು ಹೋದರು. ಮತ್ತು ನಮ್ಮ ಸ್ಕೂಲ್ನಲ್ಲಿ ಸಿಗೋವಂಥ ಡ್ರೈ ವೇಸ್ಟು, ವೆಟ್ ವೇಸ್ಟ್ನ ನಾವು ಬೇರೆ ಬೇರೆ ಡಬ್ಬಗಳಲ್ಲೇ ಇಡ್ತೀವಿ. ಗಾಡಿ ಬಂದಾಗ ಅವ್ರು ತೊಗೊಂಡು ಹೋಗ್ತಾರೆ. ಮತ್ತು ನೀರಿನ ಸಮಸ್ಯೆ ಇತ್ತು. ಯಾಕೆ ಅಂದರೆ ಮಧ್ಯದಲ್ಲಿ ಒಂದು ಸಾರಿ ನಾವು ಅದನ್ನು ಪರಿಹರಿಸ್ಕೊಂಡಿದ್ವಿ, ಹೊಸ ಪೈಪ್ಲೈನ್ ಕನೆಕ್ಷನು ಎಲ್ಲ ಮಾಡಿಕೊಂಡು. ಆದರೂ ತುಂಬ ಸಣ್ಣಗೆ ಬರ್ತಾಯಿತ್ತು ನೀರು. ಇವತ್ತಿಗೂ ಕೂಡ ಕಾವೇರಿ ವಾಟ್ರು ತುಂಬ ಸಣ್ಣಗೆ ಬರ್ತಾ ಇದೆ. ಬಟ್ MLA ಸರ್ ಹಾಕ್ಸ್ಕೊಟ್ಟಿದ್ದು ಬೋರ್ವೆಲ್ಲು ಕೂಡ ಒಂದು 15-20 ದಿನ ಮಾತ್ರ ಚೆನ್ನಾಗಿ ಬಂದು ಆಮೇಲೆ ಕಡಿಮೆ ಆಗಿತ್ತು. ನಾವು ಸುಮಾರು ಸಾರಿ ಕೇಳಿದ್ವಿ, ಬಟ್ ಯಾರೂ ಅದಕ್ಕೆ ಸೂಕ್ತವಾಗಿ ಉತ್ತರ ಕೊಟ್ಟಿರಲಿಲ್ಲ. ಮೊದಲಿಗೆ ಬೇಸಿಗೆಯಿಂದ ಯಾರಿಗೂ ನೀರು ಬರಲ್ಲ ಅಂತ ಗೊತ್ತು. ಆದರೆ ನಮ್ಮ ಸ್ಕೂಲಲ್ಲಿ 2-3 ವಾರದಿಂದ ನೀರಿನ ಪ್ರಾಬ್ಲಮ್ ತುಂಬ ಅಂದರೆ ತುಂಬಾ ಇತ್ತು. BBMP ಅವ್ರಿಗೆ ನಾವು ಎಷ್ಟು ಲೆಟ್ರ್ ಬರೆದ್ರು ಅವ್ರೇನು ಪ್ರತಿಕ್ರಿಯೆ ತೊಗೊಳ್ಳಿಲ್ಲ. ಆಮೇಲೆ ಪವರ್ ಟಿವಿಯರ್ ಬಂದ್ಬಿಟ್ಟು ಒಂದು 2 ದಿನದಿಂದ BBMP ಆಫೀಸರ್ಸ್ಗೆ ಹಿಂಗೆಲ್ಲ ಪ್ರಾಬ್ಲಮ್ ಇದೆ, ನೀವು ಇಲ್ಲೇ ಪಕ್ಕದಲ್ಲಿ ಇದ್ಕೊಂಡು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿ ನಮ್ಮ ಸ್ಕೂಲಿನ ಪರಿಸ್ಥಿತಿನ ವಿಡಿಯೋ ಮಾಡಿಬಿಟ್ಟು ಟೆಲಿಕಾಸ್ಟ್ ಮಾಡಿದ್ದಕ್ಕೆ ನಿನ್ನೆ BBMP ಆಫೀಸರ್ಸ್ ಬಂದ್ಬಿಟ್ಟು ನಮ್ಮ ಸ್ಕೂಲಲ್ಲಿ ನೀರಿನ ವ್ಯವಸ್ಥೆನ ಸರಿ ಮಾಡಿದ್ದಾರೆ. ಮತ್ತು ಸರ್ಕಾರಿ ಪ್ರೌಢಶಾಲೆ ಸಂಪಂಗಿ ರಾಮನಗರ ಮುಖ್ಯ ಶಿಕ್ಷಕರ ವತಿಯಿಂದ, ಎಲ್ಲ ಶಿಕ್ಷಕ ವೃಂದರು ಮತ್ತು ಸಹಪಾಠಿಗಳ ವತಿಯಿಂದ ಪವರ್ ಟಿವಿಯ ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿ ಇಂಥ ಕೆಲಸ ಕಾರ್ಯಗಳಿಗೆ ಯಾವತ್ತೂ ಕೂಡ ಮುಂದಿರುತ್ತೆ. ಸಾರ್ವಜನಿಕರ ದೂರಿರಲಿ ಅಥವಾ ನೀರಿನ ವ್ಯವಸ್ಥೆ ಇರಲಿ, ಪವರ್ ಟಿವಿ ಕೂಡ ಸಾರ್ವಜನಿಕರ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ.